ದೇವರಲ್ಲಿ ಯಾವಾಗಲೂ ಕೃತಜ್ಞತಾ ಮನೋಭಾವ ಇರಬೇಕಂತೆ. ನಿನ್ನಿಂದಲೇ ಎಲ್ಲ, ನೀನಿಲ್ಲದೆ ಏನೂ ಇಲ್ಲ. ಸೊ ಅದೇ ಥರ ಈ ಸಿನಿಮಾ ಕೂಡ ಅವರಿಂದನೇ ಆಗಿದ್ದು. ಇದು ನಮ್ಮ ಮೊದಲೇ ಪ್ರೊಡಕ್ಷನ್. ನಾನು ಬಸವರಾಜ್, ನನ್ನ ಸ್ನೇಹಿತ ರೇಣುಕಾ ಪ್ರಸಾದ್ ಇಬ್ಬರು ಸೇರಿ ಈ ಚಿತ್ರವನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ. ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ನಾವು ತುಂಬ ಪ್ರೀತಿಯಿಂದ, ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದಂಥ ಸಿನಿಮಾ ಇದು. ಹಾಗೆ ಈ ಸಿನಿಮಾದಲ್ಲಿ ಹೆಂಗಪ್ಪ ಅಂತಂದರೆ, ನೀವು ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಕ್ಕು, ಆಮೇಲೆ ಸ್ವಲ್ಪ ಭಯ ಬಿದ್ದು, ಆಮೇಲೆ ಫ್ಯಾಮಿಲಿ ಡ್ರಾಮಾನ ಎಂಜಾಯ್ ಮಾಡಿಕೊಂಡು, ನಂತರ ಹನುಮಾನ್ ಅವರ ದರ್ಶನ ಪಡ್ಕೊಂಡು ಒಂದು ವಿಲ್ ಫೀಲ್ ಕಂಪ್ಲೀಟ್, ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ನೀವು ಮನೆಗೆ ಹೋಗುವಂಥ ಚಿತ್ರ. ಸೊ ಇದು ಕಂಪ್ಲೀಟ್ಲಿ ನೀವೆಲ್ಲ ಫ್ಯಾಮಿಲಿಯವ್ರ ಜೊತೆ ಕೂತ್ಕೊಂಡು ಆರಾಮಾಗಿ ಈ ಸಿನಿಮಾನ ನೋಡ್ಬೋದು. ಸೊ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ಸ್ ಏನಪ್ಪ ಅಂತಂದರೆ, ನಿಮಗೆ ನಮ್ಮ ಮೇನ್ ಲೀಡಲ್ಲಿದ್ದಾರೆ, ಇವ್ರನ್ನ ನೀವು 2 ಡಿಫ್ರೆಂಟ್ ಶೇಡ್ಸಲ್ಲಿ ನೋಡಬೇಕು. ಸೊ ಇನಿಷಿಯಲಿ ಸ್ಟಾರ್ಟ್ ವಿತ್ ಕಾಮಿಡಿ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಹಾಫಲ್ಲಿ ಕಾಮಿಡಿ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಹೋಗ್ತಾ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಇಟ್ ವಿಲ್ ಎಲಿವೇಟ್. ಸೊ ಅಲ್ಲಿ ಫುಲ್ ಎನರ್ಜೆಟಿಕ್ ಮೂಡಲ್ಲಿ ರವಿ ಅವರು ಕಾಣಿಸ್ಕೋತಾರೆ. ಸೆಕೆಂಡ್ ಹಾಫಲ್ಲಿ ತುಂಬ ಆ್ಯಕ್ಷನ್ ಪ್ಯಾಕ್ಡ್ ಇದೆ. ಅದೇ ಥರ ನಾನು ಮಾತಾಡ್ತಾ ಹೋದರೆ ಎಲ್ಲ ಸಹ ಕಲಾವಿದರು ಸಹಿತ ದೇ ಹ್ಯಾವ್ ಗಿವನ್ ದೇರ್ ಬೆಸ್ಟ್. ಸೊ ನಾವು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋಕ್ಕೆ ಹೋದರೆ, ಈ ವಿಜುವಲ್ಸ್ ನೋಡಿದ್ರಿ ನೀವು, VFX ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅಥವಾ ಅದನ್ನ ಟಚ್ ಮಾಡೋದೇ ಸ್ವಲ್ಪ ಕಷ್ಟ. ಬಟ್ ಆ್ಯಸ್ ಅ ಟೀಮ್ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ಸೊ ಈ ಸಿನಿಮಾಗೆ ಏನು ಬೇಕಿತ್ತು ಅದನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಸೊ ಅದೇ ಥರ ನೀವು ವಿಜುವಲ್ಸ್ ನೋಡಿದ್ರಿ, ವಿಜುವಲ್ ಜೊತೆಗೆ ನಮಗೆ ನೆಕ್ಸ್ಟ್ ಬೇಕಾಗಿರೋದೇ ಮ್ಯೂಸಿಕ್. ಸೊ ಜುಡಾ ಸ್ಯಾಂಡಿ ಅವರ ಮ್ಯೂಸಿಕಲ್ಲಿ ಒಂದು ಜಾದೂ ಇದೆ. ಆ ಜಾದೂನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ದೆನ್ ವಿಜುವಲ್ಸ್ಗೆ ಮೇನ್ ಕಾರಣ ಡಿ ಒ ಪಿ ನಮ್ಮ ಅರುಣ್ ಅವರು ಇಲ್ಲೆಲ್ಲೋ ಇದ್ದಾರೆ. ಸೊ ಅವರು ತಮ್ಮ ಕ್ಯಾಮ್ರಾ ಕೈ ಚಳಕ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಎಡಿಟರ್ ಕಿಶೋರ್ ಅವರು ಫಸ್ಟ್ ವರ್ಷನ್, ಸೆಕೆಂಡ್ ವರ್ಷನ್, ಥರ್ಡ್ ವರ್ಷನ್, ಆ ಥರ ಬೆಸ್ಟ್ ವರ್ಷನ್ನ ನಮಗೆ ನೀಡಿದ್ದಾರೆ. ಸೊ ಅದು ಚೆನ್ನಾಗಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ನಾವು ಹೇಳ್ತಾ ಹೋದರೆ ನಮ್ಮ ಸ್ಟಂಟ್ಸ್ ಹನುಮಾನ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋದ್ರಿಂದ ನಮ್ಮ ಸ್ಟಂಟ್ಸ್ ಮಾಸ್ಟರ್ ಅವರು ಟೈಗರ್ ಶೋ ಅವರು ಚೆನ್ನಾಗಿ ನಾವು ಮಾಡಿಕೊಟ್ಟಿದ್ದಾರೆ. ಅದೇ ಥರ ನಾನು ಹೇಳಿದೆ, ಒಂದು ಸಿನಿಮಾ ಆಗಬೇಕಪ್ಪ ಅಂದರೆ ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್ ಇರುತ್ತೆ. ಸೊ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಆಫ್ ಗದಾಧಾರಿ ಹನುಮಾನ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾವೀಗ ನಿಮ್ಮ ಮುಂದೆ ಈ ಟೀಸರ್ ಜೊತೆಗೆ ನಿಮ್ಮ ಮುಂದೆ ಕೂತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾನು ಹೇಳ್ತಾ ಹೋದರೆ, ಟೀಮ್ ಬಗ್ಗೆ ಹೇಳ್ತಾ ಹೋದರೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು, ಮಾಧವ್ ಹಾಗೂ ಮಂಜು, ಆಮೇಲೆ VFX ಟೀಮು ರುದ್ರೇಶ್ ಮತ್ತು ವಿನಯ್, ಆ್ಯಂಡ್ ದೆನ್ 2D ಡಿಪಾರ್ಟ್ಮೆಂಟಲ್ಲಿ ಪ್ರವೀಣ್ ಇದ್ದಾರೆ. ಆಮೇಲೆ ನೆಕ್ಸ್ಟ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಖುಷಿ, ಕಲ್ಯಾಣ್ ಮತ್ತು ಮಹೇಶ್. ಕಲ್ಯಾಣ್ ಒಂದು ಪಾತ್ರವನ್ನು ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ನಮ್ಮ ನೆಕ್ಸ್ಟ್ ನಮ್ಮ ಧರಣಿ ಇದ್ದಾರೆ, ನಮ್ಮ ಗುಂಡಾರೆಡ್ಡಿ ಇದ್ದಾರೆ, ಹಾಗೆ ಆಮೇಲೆ ಕಾಸ್ಟ್ಯೂಮಲ್ಲಿ ಕೋಮ್ಲಾ, ಕಾಳೇಗೌಡರು, ಆಮೇಲೆ ಪಬ್ಲಿಸಿಟಿ ಡಿಸೈನಲ್ಲಿ ಪ್ರವೀಣು, ಆಮೇಲೆ ನಮ್ಮ ಮಧು ಅವರು. ಸೊ ಎಲ್ಲರೂ ಸೇರಿ ಮಾಡಿರೋಂಥ ಸಿನಿಮಾ ಇದು. ಎಲ್ಲರ ಸಪೋರ್ಟು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾವು ನಮ್ಮ ಕೆಲಸ ಮುಗಿಸಿದ್ದೀವಿ, ಈಗ ನಿಮ್ಮ ಎದುರುಗಡೆ ಇದ್ದೀವಿ. ಸೊ ನೀವು ಮಾಧ್ಯಮ ಮಿತ್ರರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು, ನಮ್ಮನ್ನು ಪ್ರಮೋಟ್ ಮಾಡಬೇಕು. ಹಾಗೆ ಈಗ ನಮಗೆ ಬೇಕಾಗಿರೋದು ಕನ್ನಡಿಗರ ಆಶೀರ್ವಾದ. ಸೊ ನಾನು ಅವ್ರ ಹತ್ರ ಕೇಳ್ಕೊತೀನಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಹಾಗೆ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಪೋರ್ಟ್ ಮಾಡಿ, ನಮ್ಮನ್ನ ಪ್ರಮೋಟ್ ಮಾಡಿ, ಈ ಚಿತ್ರವನ್ನು ನಾವು ಕನ್ನಡಿಗರಿಗೆ ತೋರಿಸೋ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಹಾಗೆಯೇ ನಮಗೆ ಟೀಸರ್ ಲಾಂಚ್ ಮಾಡಿಕೊಟ್ಟ ಗೋವಿಂದ್ ಸರ್ಗೆ ಥ್ಯಾಂಕ್ ಯು. ಮತ್ತು ನಸ್ಲಿಮ್ ಸರ್ ನೀವು ಬಂದು ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ಥ್ಯಾಂಕ್ ಯು.
ಕುಮಾರ್ ಸರ್, ಶಿಲ್ಪಾ ಸುಂದರ್ ಸರ್, ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಆರಂಭ ಆಗಿದ್ದೆ ಯಾವಾಗ? ಏನು ಹೇಳಿ? ಸಿನಿಮಾ ಆರಂಭ ಆಗಿದ್ದೆ ಯಾವಾಗ ಅಂತ? ಹಾಂ ಸರ್, ಒಂದ್ಸಲ ಮಾತಾಡೋದಂದ್ರೆ ಓಕೆ. ಹಾಂ ಓಕೆ.